ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಮದಾಪುರ್ ಸರ್, ಆರ್ಯಭಟ ಕರಿಯರ್ ಅಕಾಡೆಮಿ ವಿಜಯಪುರ ನಿರ್ದೇಶಕ ಮತ್ತು ಉಪನ್ಯಾಸಕನು ಹೌದು. ಗುಡ್ ಆಫ್ಟರ್ನೂನ್ ಟು ಆಲ್. ಮೈಸೆಲ್ಫ್ ಮಮದಾಪುರ್ ಸರ್. ಐ ಆಮ್ ಎ ಲೆಕ್ಚರರ್ ಆಫ್ ಫಿಸಿಕ್ಸ್ ಆ್ಯಂಡ್ ಡೈರೆಕ್ಟರ್ ಆಫ್ ದ ಆರ್ಯಭಟ ಕರಿಯರ್ ಅಕಾಡೆಮಿ ವಿಜಯಪುರ. ಓಕೆ, ಇವತ್ತು ನಾನು ನಿಮ್ಮ ಮುಂದೆ ಬರೋ ಕಾರಣ ಅಂದರೆ ಮತ್ತೆ 2 ಪ್ರಶ್ನೆಗಳನ್ನು ತೊಗೊಂಡು ನಾನಿಲ್ಲಿ ಬಂದಿನಿ. ಅಂದರೆ ವಿಜ್ಞಾನದ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ಈಗ ಫಸ್ಟ್ ಕ್ವಶನ್ ನೋಡಿರಿ, ಅಬ್ಸರ್ವ್ ದ ಫಸ್ಟ್ ಕ್ವಶನ್. ಕೆಳಗಿನ ಯಾವ ಹೇಳಿಕೆಯು ಉದ್ದಲೆಯ ಯಾಂತ್ರಿಕ ಅಲೆಗಳ ಬಗ್ಗೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಒಂದು ಕ್ವಶನ್ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಲಾಂಗಿಟ್ಯೂಡ್ನಲ್ ಮೆಕ್ಯಾನಿಕಲ್ ವೇವ್ಸ್, ಸೊ ವಾಟ್ ಆರ್ ದ ರೈಟ್ ಆನ್ಸರ್? ಓಕೆ, ಸಿಯರ್ ಫಸ್ಟ್ ಆಪ್ಷನ್ ಏನಿದೆ ಅಂದರೆ 20 ಹರ್ಜ್ದಿಂದ 20,000 ಹರ್ಜ್ ಆವರ್ತನ ಶ್ರೇಣಿಯಲ್ಲಿರುವ ಉದ್ದದ ಯಾಂತ್ರಿಕ ಅಲೆಗಳನ್ನು ಶ್ರವ್ಯ ಅಥವಾ ಧ್ವನಿ ತರಂಗಗಳೆಂದು ಕರೆಯಲಾಗುತ್ತದೆ. ದ ಫ್ರೀಕ್ವೆನ್ಸಿ ಹ್ಯಾವಿಂಗ್ ಫ್ರಮ್ 20 ಹರ್ಸ್ ಟು 20,000 ಹರ್ಸ್, the range between the 20 Hz to 20,000 Hz, those are called longitudinal mechanical waves. Such waves are called as the audible or sonic waves. Second option is 20 Hz ಗಿಂತ ಕಡಿಮೆ ಆವರ್ತನಗಳನ್ನು ಹೊಂದಿರುವ ಉದ್ದದ ಯಾಂತ್ರಿಕ ಅಲೆಗಳನ್ನು ಇನ್ಫ್ರಾಸೋನಿಕ್ ಎಂದು ಕರೆಯಲಾಗುತ್ತದೆ. The second option is the frequency less than the 20 Hz, those are called as the longitudinal mechanical waves. Such waves are called as infrasonic waves. ಆ್ಯಂಡ್ ಮೂರನೇ ಆಪ್ಷನ್ ಏನಿದೆ ಅಂದರೆ 20,000 ಹರ್ಜ್ಗಿಂತ ಹೆಚ್ಚಿನ ಆವರ್ತನಗಳನ್ನು ಹೊಂದಿರುವ ಉದ್ದದ ಯಾಂತ್ರಿಕ ಅಲೆಗಳನ್ನು ಅಲ್ಟ್ರಾಸೋನಿಕ್ ತರಂಗಗಳೆಂದು ಕರೆಯಲಾಗುತ್ತದೆ. ಓಕೆ, ದ ಥರ್ಡ್ ಆಪ್ಷನ್ ಈಸ್ ದ ಮೋರ್ ದೆನ್ 20,000 ಹರ್ಜ್ ಫ್ರೀಕ್ವೆನ್ಸಿ ಹ್ಯಾವಿಂಗ್ ದ ರೇಂಜ್, ದ ಲಾಂಗಿಟ್ಯೂಡ್ನಲ್ ಮೆಕ್ಯಾನಿಕಲ್ ವೇವ್ಸ್ ಆರ್ ಕಾಲ್ಡ್ ಆಸ್ ಅಲ್ಟ್ರಾಸೋನಿಕ್ ವೇವ್ಸ್. ಆ್ಯಂಡ್ ಫೋರ್ತ್ ಒನ್ ಈಸ್ ಏನಪ್ಪ ಅಂದರೆ ಮೇಲೆ ಎಲ್ಲ ಸರಿಯಾಗಿದೆ, ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಅಂತಂದರೆ. ಓಕೆ, ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವ್ದು ನೋಡ್ತಾ ಹೋಗೋಣ. ನೋಡ್ರಿ, ಮೊದಲು ನಾನು ಆನ್ಸರ್ ಹೇಳ್ಬಿಡ್ತೇನೆ. ಉದ್ದಲೆ ಯಾಂತ್ರಿಕ ಅಲೆಗಳ ಬಗ್ಗೆ ಅಂತ ಹೇಳ್ಸೋದೀಗ, ಹೌದಾ? ಈಗ ಇವೆಲ್ಲ 3 ಆನ್ಸರ್ ರೈಟೇ, ಅಂದ್ರೆ ರೈಟ್ ಆನ್ಸರ್ ಏನಪ್ಪ ಅಂದರೆ ಮೇಲೆಲ್ಲವೂ ಸರಿನೇ. ಸೊ ಆಲ್ ಆಫ್ ದಿ ಅಬೋವ್ ಆರ್ ರೈಟ್ ಅಂದಾಗ. ಸೊ ವೈ ಇಟ್ ಈಸ್ ರೈಟ್? ಸಿಯರ್ ಇಲ್ಲಿ ಫಸ್ಟ್ ನಾನು ಏನು ಒಂದು ವಿಷಯ ಬಗ್ಗೆ ಹೇಳ್ದಾಗ ಉದ್ದಲೆ ಅಂತ ಇದ್ದಾರೆ ನೋಡ್ರಿ, ಉದ್ದಲೆ ಅಂತಾರೆ. ಓಕೆ, ಸೊ ಉದ್ದಲೆಗೆ ಇಂಗ್ಲೀಷ್ನಲ್ಲಿ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಅದಕ್ಕೆ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ. ಈ ಉದ್ದಲೆಗೆ ಇನ್ನೊಂದು ಸಮಾನಾರ್ಥಕ ಪದ ನೋಡ್ರಿ ಕನ್ನಡದಲ್ಲಿ ನೇರಲೆ ಅಂತಲೂ ಕರೀತಾರೆ ಅಥವಾ ನೀಳಲೆ ಅಂತಲೂ ಕರೀತಾರೆ. ನೀಳಲೆ ಅಂತಲೂ ಕರೀತಾರೆ. ಇನ್ನೂ ಒಂದು ಸಮಾನಾರ್ಥಕ ಪದ ಏನು ಸರ್ ಅಂದರೆ ಊರ್ಧ್ವ ರೂಪಿ ಅಲೆಗಳು ಅಂತ ಕರೀತಾರೆ. ಇದು ಆಲ್ರೆಡಿ ಕ್ವಶನ್ ಆಗಿದೆ. ಓಕೆ, ಕನ್ನಡ ಮೀಡಿಯಮ್ದಲ್ಲಿ ನೋಡ್ರಿ ಎಷ್ಟು ಶಬ್ದ ಇದಾವೆ. ಉದ್ದಲೆ ಅಂದರೂ ಒಂದೇ, ನೇರಲೆ ಅಂದರೂ ಒಂದೇ, ನೀಳಲೆ ಅಂದರೂ ಒಂದೇ, ಊರ್ಧ್ವರೂಪಿ ಅಲೆಗಳು ಅಂದರೂ ಒಂದೇ. ಓಕೆ, ಇನ್ ಇಂಗ್ಲೀಷ್ ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂತ ನಾವು ಶಬ್ದ ಬಳಸ್ತೀವಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಾಂಗಿಟ್ಯೂಡ್ನಲ್ ಆ್ಯಂಡ್ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಬರುತ್ತೆ. ಈಗ ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂದರೆ ಈ ಥರ, ಟ್ರಾನ್ಸ್ವರ್ಸ್ ವೇವ್ಸ್ ನಾನು ಇಲ್ಲಿ ಹೇಳಬೇಕೀಗ. ಅದು ಯಾಕೆ ಅಂದರೆ ನಿಮಗೆ ಒಂದು ಈ ಪ್ರಶ್ನೆಗೆ ಅರ್ಥ ಆಗುತ್ತೆ. ಓಕೆ, ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀವಿ. ಟ್ರಾನ್ಸ್ವರ್ಸ್ ವೇವ್ಸ್ಗೆ ಕನ್ನಡದಲ್ಲಿ ಏನು ಕರಿಬೇಕು ಸರ್ ಅಂದರೆ ಅಡ್ಡಲೆಗಳು ಅಂತ ಕರೀತಾರೆ. ಅಡ್ಡಲೆಗಳು ಅಂತ ನಾವು ಕರಿತೀವಿ. ಅರ್ಥ ಸದ್ಯಗೆ ಮೊದಲು ಡಿಫ್ರೆನ್ಸ್ ನೋಡ್ರಿ, ಲಾಂಗಿಟ್ಯೂಡ್ನಲ್ಗೂ ಮತ್ತು ಟ್ರಾನ್ಸ್ವರ್ಸ್ಗೆ ಅಂದರೆ ಉದ್ದಲೆಗೂ ಮತ್ತು ಅಡ್ಡಲೆಗೆ. ನೋಡ್ರಿ, ನೇರಕ್ಕೆ ಅಪೋಸಿಟ್ ವರ್ಡ್ ಯಾವುದು? ಅಡ್ಡಲೆ ಅಂತ ಹೇಳ್ಬೋದಾ? ಸೊ ಲಾಂಗಿಟ್ಯೂಡ್ನಲ್ ಅಪೋಸಿಟ್ ವರ್ಡ್ ಯಾವ್ದು? ಟ್ರಾನ್ಸ್ವರ್ಸ್ ವೇವ್ಸ್. ಓಕೆ, ಸೊ ಏನು ಡಿಫ್ರೆನ್ಸ್ ಸರ್ ಅಂತಂದರೆ ಇಲ್ಲಿ ನೋಡಿ ಸದ್ಯಕ್ಕೆ ನಾನು ಶಾರ್ಟಾಗಿ ಬರ್ತೀನಿ. ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದರೆ ಉದ್ದಲೆ ಅಥವಾ ನೇರಲೆಗಳು ಅಂತ ಕರಿತೀವಿ. ಇನ್ನೊಂದು ಟ್ರಾನ್ಸ್ವರ್ಸ್ ವೇವ್ಸ್, ಶಾರ್ಟಾಗಿ ಬರ್ತಾನೆ ಟ್ರಾನ್ಸ್ವರ್ಸ್ ವೇವ್ಸ್. ಇದು ಕನ್ನಡದಲ್ಲಿ ಅಡ್ಡಲೆಗಳು ಅಂತ ಕರೀತಾರೆ. ಓಕೆ, ಈಗ ಹೆಂಗೆ ಸರ್ ಅಂದ್ರೆ ಸಿಯರ್ ಇಲ್ಲಿ ಒಂದು ವೇವ್ ಪ್ರೊಪಗೇಟ್ ಆಗ್ತದೆ ಅಂತ ತಿಳ್ಕೊರಿ. ಜಸ್ಟ್ ಯು ಇಮ್ಯಾಜಿನ್ ದ ವೇವ್ಸ್ ಆರ್ ಪ್ರೊಪಗೇಟಿಂಗ್ ಲೈಕ್ ದಿಸ್. ನೀವು ಒಂದಿಷ್ಟು ಕಲ್ಪನೆ ಮಾಡ್ಕೊರಿ, ಅಲೆಗಳು ಹೀಗೆ ಚಲಿಸೋದು. ಹೀಗೆ ಅಂದ್ರೇನು? ಐ ವಿಲ್ ಗಿವ್ ದ ಡೈರೆಕ್ಷನ್. ಸೊ ಈಸ್ಟ್ ಟು ವೆಸ್ಟ್, ಈಸ್ಟ್ ಟು ವೆಸ್ಟ್ ಅಂದರೆ ಪೂರ್ವದಿಂದ ಪಶ್ಚಿಮ ಹೋಗ್ತದೆ. ಓಕೆ, ಗಮನಿಸ್ರಿ, ದ ಡೈರೆಕ್ಷನ್ ಆಫ್ ವೇವ್ ಈಸ್ ಈಸ್ಟ್ ಟು ವೆಸ್ಟ್. ಓಕೆ, ಬಟ್ ದೀಸ್ ಟೂ ವೇವ್ಸ್ ಆರ್ ಮೂವಿಂಗ್ ಇನ್ ಒನ್ ಮೀಡಿಯಮ್ ದಟ್ ಈಸ್ ಕಾಲ್ಡ್ ಆಸ್ ಏರ್ ಮೀಡಿಯಮ್. ಇವೆರಡೂ ಅಲೆಗಳು ಎಲ್ಲಿ ಹೋಗ್ತದೆ ಅಂದರೆ ಗಾಳಿ ಮಾಧ್ಯಮದಲ್ಲಿ ಪ್ರಸಾರಗೊಳ್ತಾ ಇದ್ದಾವೆ ಅಂತ ಚಲಿಸೋದಂತ ತಿಳ್ಕೊಂಡು. ಓಕೆ, ಸೊ ಏರ್ ಈಸ್ ದ ಮಿಕ್ಸರ್ ಆಫ್ ದ ಆಲ್ ದ ಗ್ಯಾಸಸ್, ಅಂದರೆ ಗಾಳಿಯು ಕೂಡ ಹಲವು ಅನಿಲಗಳ ಮಿಶ್ರಣ ಅಂತ ಹೇಳ್ತೀರಿ. ಓಕೆ, ಅನಿಲ. ಹಾಗಾದರೆ ಅನಿಲಗಳಂದರೆ ಅದರಲ್ಲಿ ಕಣಗಳಿರ್ತವೆ. ಸೊ ಗ್ಯಾಸ್ ಮೀನ್ಸ್ ದೇ ಹ್ಯಾವ್ ಆಲ್ಸೋ ಮಾಲಿಕ್ಯೂಲ್ಸ್ ಆಲ್ಸೋ. ಓಕೆ, ಸಿ ಹಿಯರ್ ಐ ಆಮ್ ಶೋಯಿಂಗ್ ಅ ಮಾಲಿಕ್ಯೂಲ್ಸ್ ಲೈಕ್ ದಿಸ್. ಮಾಲಿಕ್ಯೂಲ್ಸ್ ಅಂದರೆ ಅಣುಗಳನ್ನು ನಾನು ಇಲ್ಲಿ ತೋರಿಸ್ತೇನೆ, ಹೀಗೆ ತೋರಿಸ್ತೇನೆ. ಇವೆಲ್ಲ ಅಣುಗಳನ್ನು ತಿಳ್ಕೊರಿ.
ಸೊ ಏರ್ ಪಾರ್ಟಿಕಲ್ಸ್ ಆರ್ ಏರ್ ಮಾಲಿಕ್ಯೂಲ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಲೈಕ್ ದಿಸ್, ದೀಸ್ ಆರ್ ದ ಏರ್ ಮಾಲಿಕ್ಯೂಲ್ಸ್. ಸೊ ವಾಟ್ ಐ ಆಮ್ ಶೋವಿಂಗ್ ಸೊ ಡಾಟೆಡ್, ಸೊ ದೋಸ್ ಆರ್ ಕಾಲ್ಡ್ ಆಸ್ ಏರ್ ಮಾಲಿಕ್ಯೂಲ್ಸ್. ಏನು ನಾನು ಚುಕ್ಕೆಗಳ ರೂಪದಲ್ಲಿ ತೋರಿಸ್ತದಲ್ಲ ಅವು ಗಾಳಿ ಕಣಗಳು. ಓಕೆ, ಹಾಗಾದರೆ ಅಲೆಗಳು ಯಾವ ದಿಕ್ಕಿ ಚಲಿಸ್ತದೆ? ಪೂರ್ವದಿಂದ ಪಶ್ಚಿಮ ಹೋಗ್ತದೆ. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ವೇವ್? ಈಸ್ಟ್ ವೆಸ್ಟ್. ಬಟ್ ಇನ್ ದ ಸೇಮ್ ವೇ the particles present in the air, those are also vibrating in the sphere, those are also vibrating in the same direction of the wave propagation. Those waves are called as longitudinal waves. ಅಲೆಗಳು ಕೂಡ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಹೋಗ್ತದವ, ಅದರಲ್ಲಿರುವಂಥ ಪರಮಾಣುಗಳು ಕೂಡ ಆ ಅಲೆಗಳ ದಿಕ್ಕಿಗೆ ಅಂದರೆ ಪೂರ್ವ ಪಶ್ಚಿಮಾಭಿಮುಖ ದಿಕ್ಕಿಗೆ ಅವು ಕಂಪಿಸ್ತಿದ್ದರೆ ಅಂಥ ಅಲೆಗಳಿಗೆ ಉದ್ದ ಅಲೆಗಳು ಅಥವಾ ನೇರ ಅಲೆಗಳು ಅಂತ ಕರೀತಾರೆ. ಡೆಫಿನಿಷನ್ ಅರ್ಥ ಆಯ್ತಾ? ಓಕೆ, ಸೊ ವಾಟ್ ಯು ಮೀನ್ ಬೈ ಟ್ರಾನ್ಸ್ವರ್ಸ್ ವೇವ್ಸ್? ಹಂಗಾರೆ ಅಡ್ಡಲೆಗಳು ಅಂದ್ರೆ ಎದಕ್ಕಂತಂದ್ರೆ ಸೇಮ್ ಸಿಯರ್ ದ ವೇವ್ ಆಲ್ಸೋ ಪ್ರೊಪಗೇಟಿಂಗ್ ಇನ್ ದ ಈಸ್ಟ್ ಟು ವೆಸ್ಟ್. ಓಕೆ, ದ ವೇವ್ ಇಸ್ ಆಲ್ಸೋ ಪ್ರೊಪಗೇಟಿಂಗ್ ಈಸ್ಟ್ ಟು ವೆಸ್ಟ್. ಓಕೆ, ಆ್ಯಂಡ್ ಮಾಲಿಕ್ಯೂಲ್ಸ್ ವೈಬ್ರೇಟ್. ಸಿಯರ್ molecules vibrate in the direction of north south. Just I give the direction north south. ಇಲ್ಲಿ ಅಲೆಗಳು ಪೂರ್ವ ಪಶ್ಚಿಮ ಹೋಗ್ತದವ, ಅಲ್ಲಿರುವಂಥ ಅಣುಗಳು ಏನು ಗಾಳಿ ಅಣುಗಳು ಏನು ಮಾಡ್ತಾವೆ ರೀ, ಉತ್ತರ ದಕ್ಷಿಣವಾಗಿ ಅವೇನಾದರೂ ಕಂಪಿಸ್ತಿದ್ದಂದರೆ ಅವಕ್ಕೆ ಏನು ಕರಿಬೇಕು ಅಂದ್ರೆ ಅಡ್ಡಲೆ ಅಂತಾರೆ. ಆದರೆ ನೆನಪಿಟ್ಕೋರಿ, ಉತ್ತರ ದಕ್ಷಿಣ ಅಂತ ನಾವು ದಿಕ್ಕನ್ನು ಹೇಳ್ಬೋದು. ಯು ರಿಮೆಂಬರ್ ದಿಸ್ ಒನ್, ಯು ಶುಡ್ ನಾಟ್ ಸೇ ದ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್ ಆಫ್ ದ ಮಾಲಿಕ್ಯೂಲ್ಸ್. ಓಕೆ, ಯು ಹ್ಯಾವ್ ಟು ಸೇ ಹೆಂಗೆ ಹೇಳ್ಬೇಕು ಸರ್ ಅಂತಂದರೆ, ಸೊ ದ ಡೈರೆಕ್ಷನ್ ಆಫ್ ದ ವೇವ್ ಈಸ್ ಇನ್ ದಿಸ್ ಡೈರೆಕ್ಷನ್, in the molecule direction also perpendicular to the direction of the wave propagation. Those waves are called as transverse waves. ಅಲೆಗಳು ಪ್ರಸರಿಸುವ ದಿಕ್ಕಿಗೆ ಮಾಧ್ಯಮದ ಕಣಗಳು ಲಂಬವಾಗಿ ಕಂಪಿಸುತ್ತಿದ್ದಾರೆ. ಸಿ ಇಲ್ಲಿ 90 ಡಿಗ್ರಿ ಉಂಟಾದ ನೋಡ್ರಿ. ಸೊ ವಾಟ್ ಇಸ್ ದ ಆ್ಯಂಗಲ್ formed between the propagation of the wave and vibration of the particles. ಸೊ ವೈಬ್ರೇಷನ್ ಆಫ್ ದ ಪಾರ್ಟಿಕಲ್ಲು ಅಂದರೆ ಕಣಗಳು ಕಂಪಿಸೋ ದಿಕ್ಕು ಮತ್ತು ಅಲೆಗಳು ಚಲಿಸುವ ದಿಕ್ಕಿನ ಮಧ್ಯೆ ಅಲೆಗಳು ಚಲಿಸೋದ್ರಲ್ಲಿ ಅಲ್ಲಿ ಒಂದು ಕೋನ ಉಂಟಾಗಿದೆ. ಎಷ್ಟು ಕೋನ ಉಂಟಾಗಿದೆ? 90 ಡಿಗ್ರಿ ಕೋನ ಉಂಟಾಗಿದೆ. ಆ 90 ಡಿಗ್ರಿ ಕೋನ ಉಂಟಾಯ್ತು ಅಂದರೆ ಅವಕ್ಕೆ ನಾವು ಏನು ಕರಿಬೇಕು ಸರ್? ಅಡ್ಡಲೆಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಂ, ಓಕೆ. ಸೊ ಇದು ಈಗ ನಿಮಗೆ ಸ್ವಲ್ಪ ಐಡಿಯಾ ಬಂತು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವಿಚಾರ ಮಾಡಿರಿ, ನೇರಲೆ ಅಂದರೆ ಈಗ ಒಂದು ಪಾತಿದೆ, ಒಂದು ಹಾದಿದೆ, ಆ ಹಾದಿ ಹಿಂಗೆ ಸ್ಟ್ರೇಟ್ ಆಗಿದೆ ಅಂತ ತಿಳ್ಕೊರಿ. ಓಕೆ, ಒಂದು ಹಾದಿ ಹಿಂಗೆ ನೇರವಾಗಿದೆ, ನಾನೂ ಕೂಡ ಆ ನೇರವಾಗಿಯೇ ಚಲಿಸಿದ್ರೆ ನನ್ನನ್ನು ನೇರಲೆ ಕರಿಬೇಕು. ಆ ಪಾತು ಅಥವಾ ಒಂದು ಹಾದಿ ಅದು ನೇರವಾಗಿದ್ದು ನಾನೇನಾದರೂ ಹೀಗೆ ನೋಡ್ರಿ ಸಿಯರ್ ಹೀಗೆ ಅಡ್ಡಲಾಗಿ ನಾನು ಹೋಗ್ತಾ ಇದ್ದರೆ ನನಗೇನು ಕರಿಬೇಕು? ಅಡ್ಡಲೆ ಕರಿಬೇಕು. ಓಕೆ, ದ ಪಾತ್ ಈಸ್ ಆಲ್ಸೋ ಸ್ಟ್ರೇಟ್ ಲೈನ್ and also I am moving also in the same direction. So nanannu ಏನು ಕರಿಬೇಕು? longitudinal. The path is in the straight line direction, but I am moving in a zigzag way. So those such waves ಅಥವಾ ನನಗೆ ಏನು ಕರಿಬೇಕು ಅವಾಗ ಅಂದರೆ ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿಬೇಕು. ಅರ್ಥದಾ? ಈಗ ರೋಡ್ ಮೇಲೆ ಹೋಗ್ತಿರ್ತಾರಲ್ರಿ, ರೋಡ್ ಸ್ಟ್ರೇಟ್ ಇದ್ದಾಗ ನೀವೇ ಹಿಂಗೆ ಅಡ್ಡದಿಡ್ಡಿ ಹೋಗ್ತಿರಲ್ಲ, ಅಡ್ಡದಿಡ್ಡಿ ಹೋದರೆ ಏನು ಕರಿಬೇಕು? ಅಡ್ಡಲೆ. ರೋಡು ನೇರವಾಗಿದೆ, ನಾನು ನೇರವಾಗಿ ಹೋದರೆ ಏನು ನೇರಲೆ. ಇಷ್ಟೇ ಸಿಂಪಲ್. ಓಕೆ, ಈಗ ಮತ್ತೆ ಬರ್ರಿ ಈಗ ಅಲ್ಲಿ ಕ್ವಶನ್ಸ್ ಬರೋಣ. ಓಕೆ, ಇಟ್ ಕಮ್ಸ್ ಟು ದ ಸೇಮ್ ಕ್ವಶನ್. ಯಾಕೆ ಮೇಲೆಲ್ಲ ಸರ್ ಅಂದರೆ ಹೌದು. ಸೊ ಇನ್ನು ಶ್ರವ್ಯ ಅಲೆಗಳ ಆವೃತ್ತಿನೂ ಕೂಡ 20 ರಿಂದ 20 ಸಾವಿರ ಕರೆಕ್ಟ್ ಕೊಟ್ಟಿದ್ದಾರೆ ಆಪ್ಷನ್ಸ್ನಲ್ಲಿ. ಆಮೇಲೆ ಇನ್ಫ್ರಾಸೋನಿಕ್ ಅಂದ್ರೆ ಅಶ್ರವ್ಯ ಶಬ್ದದ್ದು ಕೂಡ 20 ಹರ್ಜ್ಗಿಂತ ಕಡಿಮೆ, ಅದನ್ನೂ ಸರಿ ಇದೆ. ಅಲ್ಟ್ರಾಸೋನಿಕ್ದು ಕೂಡ ಏನಪ್ಪ ರೇಂಜ್ 20,000 ಹರ್ಜ್ಗಿಂತ ಹೆಚ್ಚಿದೆ, ಅದನ್ನೂ ಕರೆಕ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ಮೇಲೆಲ್ಲವೂ ಸರಿ ಆಗ್ತದೆ. ಸೊ ರೇಂಜ್ ಆಫ್ ದ ಅಲ್ಟ್ರಾಸೋನಿಕ್ ವೇವ್ಸ್ 20,000 ಹರ್ಸ್ ಆರ್ 20 ಕಿಲೋ ಹರ್ಸ್ ಟು 5 into 10 to the power of 5 kilohertz. 5 kilohertz. So this is the range of the ultrasonic waves. So given option is the right answer, and infrasonic have given the same right answer, and which one? Sonic sound or audible sound is given also same right answer. So that's why the D option is right. Okay, ಇಷ್ಟಾಯ್ತು. ಹಾಗಾದ್ರೆ ಇನ್ನೊಂದು ಲಾಸ್ಟ್ ಒಂದು ಪಾಯಿಂಟ್, ಆವರ್ತನ ಅಂತ ಶಬ್ದ ಬಳಸ ನೋಡ್ರಲ್ಲಿ. ಇನ್ ದ ಆಪ್ಷನ್ ಆವರ್ತನವನ್ನು ನಾವು ಇನ್ನೊಂದು ಶಬ್ದ ಹೇಳ್ಬೋದು ಕನ್ನಡದಲ್ಲಿ, ಆವೃತ್ತಿ ಅಂತೂ ಕೂಡ ಕರಿಬೋದು ಅಥವಾ ಕಂಪನಾಂಕ ಅಂತೂ ಕೂಡ ಕರಿಬೋದು. ಕಂಪನಾಂಕ ಅಂತ ಕರಿಬೋದು ಅಥವಾ ಇನ್ನೊಂದು ಏನು ಕರಿಬೋದು ಗೊತ್ತಾನು? ಸ್ವರ ಸಂಖ್ಯೆ ಅಂತೂ ಕರಿಬೋದು ನೋಡ್ರಿ. ಕಂಪನಾಂಕ ಅಥವಾ ಸ್ವರ ಸಂಖ್ಯೆ ಅಂತೂ ಕೂಡ ಕರಿಬೋದು. ಓಕೆ, ಸ್ವರ ಸಂಖ್ಯೆ. ಇನ್ನೊಂದು ಶಬ್ದ ಹೇಳ್ಬೋದು. ಏನು ಹೇಳ್ಬೋದು ಸರ್ ಅಂತಂದರೆ ಗಮನಿಸ್ರಿ, ಏನು ಹೇಳ್ಬೋದು ಅಂದರೆ
ಕಂಪನಾಂಕ, ಆವರ್ತನ, ಆವೃತ್ತಿ, ಕಂಪನಾಂಕ ನಾನೇ ಹೇಳಿದಲ್ಲ, ಸ್ವರ ಸಂಖ್ಯೆ ಅಂತ ಹೇಳ್ಬೋದು. ಅರ್ಥ ಆಗ್ತದ? ಓಕೆ. ಹಾಗಾದ್ರೆ ಇಂಗ್ಲೀಷಲ್ಲಿ ಒಂದೇ ಶಬ್ದ ಇದೆ, ಏನು ಸರ್? ಇಟ್ ಈಸ್ ಅ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಓಕೆ. ಸೊ ಹಾಗಾದ್ರೆ ಫ್ರೀಕ್ವೆನ್ಸಿನ ಹೆಂಗೆ ಡಿಫೈನ್ ಮಾಡೋದು? ಎಫ್ ಇಸ್ ಈಕ್ವಲ್ ಟು 1/t ಅಂತ ಒಂದು ಫಾರ್ಮುಲಾ ಇದೆ, 1/t ಅಂತ ಕೇಳ್ತೀವಿ. ಸೊ ಎಫ್ ಇಂಡಿಕೇಟ್ಸ್ ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿ, ಟಿ ಇಂಡಿಕೇಟ್ಸ್ ಟೈಮ್. ಸೊ ದ ರೆಸಿಪ್ರೊಕಲ್ ಆಫ್ ದ ಟೈಮ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಈ ಕಾಲದ ಅಥವಾ ಸಮಯದ ವಿಲೋಮಾನುಪಾತವನ್ನು ನಾವು ಏನು ಕರಿಬೇಕು? ಆವೃತ್ತಿ ಅಂತ ನಾವು ಕರಿತೀವಿ. ಓಕೆ, ಒಂದಾಯಿತು. ಹಾಗಾದ್ರೆ ಇನ್ನೊಂದು ಹೇಳ್ಬೋದು, ದ ನಂಬರ್ ಆಫ್ ಸೈಕಲ್ಸ್ ಸಿಯರ್, ನಂಬರ್ ಆಫ್ ಸೈಕಲ್ಸ್ ಫಾರ್ಮ್ಡ್ ಇನ್ ಓನ್ಲಿ 1 ಸೆಕೆಂಡ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫ್ರೀಕ್ವೆನ್ಸಿ. 1 ಸೆಕೆಂಡ್ನಲ್ಲಿ ಉಂಟಾಗುವ ಒಟ್ಟು ತರಂಗಗಳ ಸಂಖ್ಯೆಗೆ ನಾವು ಏನು ಕರಿಬೇಕು? ಆವೃತ್ತಿ ಅಥವಾ ಆವರ್ತನ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ತರಂಗಗಳು ರೀ? 1 2 3 4. ಸೊ ಹೌ ಮೆನಿ ಸೈಕಲ್ಸ್ ಆರ್ ಫಾರ್ಮ್ಡ್ ಇನ್ ಓನ್ಲಿ 1 ಸೆಕೆಂಡ್? ದೇರ್ ಆರ್ 4 ಸೈಕಲ್ಸ್ ಆರ್ ಫಾರ್ಮ್ಡ್ ಇನ್ 1 ಸೆಕೆಂಡ್. ದ್ಯಾಟ್ಸ್ ವೈ ದ ಫ್ರೀಕ್ವೆನ್ಸಿ ಯೂನಿಟ್ ಈಸ್ 4 ಸೈಕಲ್ಸ್ ಪರ್ ಸೆಕೆಂಡ್. ಈಗ 1 ಸೆಕೆಂಡ್ನಲ್ಲಿ 4 ತರಂಗಗಳಾಗ್ಯಾವಿಲ್ಲೋ, ಸೊ ಅದಕ್ಕೆ ಆವೃತ್ತಿ ಏಕಮಾನೇನು 4 ಸೈಕಲ್ಸ್ ಪರ್ ಸೆಕೆಂಡ್ ಅಂತ, ಪ್ರತಿ ಸೆಕೆಂಡಿಗೆ 4 ತರಂಗಗಳಾಗಿವೆ. ಇಫ್ ಇಟ್ ಈಸ್ 40, ಸೊ ಅದು ಒಂದು ವೇಳೆ 40 ಆದರೆ 40 ಸೈಕಲ್ಸ್ ಪರ್ ಸೆಕೆಂಡ್, 40 ಆದರೆ 40 ಸೈಕಲ್ ಪರ್ ಸೆಕೆಂಡ್. ಆಲ್ದೋ ದಿಸ್ ಇಸ್ ದ ಫಾರ್ಮುಲಾ. ಸೊ ಎಫ್ ಇಸ್ 1/t. ಸೊ 1 ಈಸ್ ಕೀಪ್ ಇಟ್, 1 ಈಸ್ ಇಟ್ ಇಂಡಿಕೇಟ್ ಸೈಕಲ್, ಟಿ ಈಸ್ ದ ಟೈಮ್, ಟೈಮ್ ಈಸ್ ಮೆಜರ್ಡ್ ಇನ್ ಸೆಕೆಂಡ್. ಓಕೆ, ಸಮಯ ಎದುರಾಗ ಐತೆ ಸೆಕೆಂಡ್ನಾಗ ಐತಾರೆ, ಅದಕ್ಕೆ 4 ಸೈಕಲ್ಸ್ ಪರ್ ಸೆಕೆಂಡ್. ವೈ ಇಟ್ ಇಸ್ 4 ಸೈಕಲ್ಸ್ ಪರ್ ಸೆಕೆಂಡ್? ದ ಸೈಕಲ್ಸ್ ಆರ್ ಫಾರ್ಮ್ಡ್ ಇನ್ ಓನ್ಲಿ 1 ಸೆಕೆಂಡ್, 4 ಸೈಕಲ್ಸ್. ಸೊ ವೈ ಇಟ್ ಇಸ್ 40? 40 ಸೈಕಲ್ಸ್ ಆರ್ ಫಾರ್ಮ್ಡ್ ಇನ್ ಓನ್ಲಿ 1 ಸೆಕೆಂಡ್. ಅದಕ್ಕೆ ಇದಕ್ಕೆ 40 ಸೈಕಲ್ಸ್ ಇದೆ. 40 ತರಂಗಗಳು ಯಾಕೆ? 1 ಸೆಕೆಂಡ್ 40 ತರಂಗಗಳಾದ್ರೆ 40 ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕರೀರಿ. 1 ಸೆಕೆಂಡ್ 4 ಆದ್ರೆ. ಆರ್ ಇನ್ಸ್ಟೆಡ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ವಿ ಹ್ಯಾವ್ ಟು ಯೂಸ್ ದ ಯೂನಿಟ್. SI ಯೂನಿಟ್ ಈಸ್ 40 ಹರ್ಸ್. 40 ಹರ್ಸ್. ಹರ್ಸ್ ಯಾಕೆ ಸರ್ ಅಂತಂದ್ರೆ, ಹರ್ಸ್ ಈಸ್ ದ ಹರ್ಸ್, ಹಿ ವಾಸ್ ದ ಸೈಂಟಿಸ್ಟ್, ಹಿ ಶೋನ್ ದ ಫ್ರೀಕ್ವೆನ್ಸಿ. ಆವೃತ್ತಿಯ ಬಗ್ಗೆ ನಮಗೆ ತೋರಿಸ್ಕೊಟ್ರಲ್ಲ, ಅದಕ್ಕೆ ನಾವು ಏಕಮಾನ ಏನು ಮಾಡ್ತೀವಿ? ಹರ್ಸ್ ಅಂತ ಹೇಳ್ತೀವಿ. ಸೊ 40 ಹರ್ಸ್ ಅಂದರೆ 1 ಸೆಕೆಂಡಲ್ಲಿ 40 ತರಂಗಗಳಾಗಿವೆ ಅಂತ ಅರ್ಥ. 40 ಹರ್ಸ್ ಇಂಡಿಕೇಟ್ಸ್ it indicates the cycles are formed, 40 cycles are formed in only 1 second. Okay, 4 hertz, ಇಲ್ಲಿ 4 ಇದೆ ನೋಡ್ರಿ, ಇದನ್ನ ಹೆಂಗೆ ಬರೀಬೋದು? 4 hertz. ಕ್ಲಿಯರ್? ಓಕೆ. ಹಾಗಾದರೆ ಇಲ್ಲಿ ಬರ್ರಿ, 20 ರಿಂದ 20,000 ಅಂದ್ರೆ ದ ಸೈಕಲ್ಸ್ ಆರ್ ಫಾರ್ಮ್ಡ್ 20,000 ಸೈಕಲ್ಸ್ ಇನ್ ಓನ್ಲಿ 1 ಸೆಕೆಂಡ್. ದಟ್ ಈಸ್ ಗೋಯಿಂಗ್ ಟು ಸೈ ಟು ಬಿ ಅ ಸೋನಿಕ್ ಸೌಂಡ್ ಆರ್ ಆಡಿಬಲ್ ಸೌಂಡ್. ನೋಡ್ರಿ, ಇಂಥವು ತರಂಗಗಳು ರೀ 20 ರಿಂದ 20,000 ಆಗ್ತದಾವೆ. ಅವಕ್ಕೆ ನಾವು ಧ್ವನಿ ತರಂಗಗಳು, ಅವಕ್ಕೆ ನಾವು ಶ್ರವ್ಯ ತರಂಗ ಅಂತ ಕರಿತೀವಿ. ಸಪೋಸ್ ದ ಸೈಕಲ್ಸ್ ಆರ್ ಫಾರ್ಮ್ಡ್ ಲೆಸ್ ದೆನ್ 20 ಹರ್ಸ್. ಸೊ ಅಲ್ಲಿ 20 ತರಂಗಗಳಿಗಿಂತ ಕಡಿಮೆ ಆದವಪ್ಪ ಅಂದ್ರೆ ಅವು ಮಾನವನ ಕಿವಿ ಕೇಳಲ್ಲ. ಸೊ ಅವು ಮಾನವನ ಕಿವಿ ಕೇಳಲ್ಲ ಅಂದ್ರೆ ಅವಕ್ಕೆ ಅಶ್ರವ್ಯ ತರಂಗ ಕರೀತಾರೆ. ಸೊ ದ ಸೈಕಲ್ಸ್ ಆರ್ ಫಾರ್ಮ್ಡ್ ಲೆಸ್ ದೆನ್ ದ 20 ಹರ್ಸ್. ದೋಸ್ ವೇವ್ಸ್ ಆರ್ ಕಾಲ್ಡ್ ಆಸ್ ಇನ್ಫ್ರಾಸೋನಿಕ್ ಸೌಂಡ್. infrasonic waves, those waves cannot be heard by human. ಅವು ಮಾನವನ ಕಿವಿ ಕೇಳಲ್ಲ. ಆ್ಯಂಡ್ 20,000 ಇಲ್ಲಿ ಹೇಳಿದಲ್ಲ, 20,000 to 50 crore ಸಿಯರ್, 20,000 to 50 crore ಹರ್ಸ್ ಇತ್ತಂದರೆ, ಸೊ 20,000ರಿಂದ 50 ಕೋಟಿ ತರಂಗಗಳು ಉತ್ಪತ್ತಿ ಆಗ್ತಿತ್ತಂದರೆ 1 ಸೆಕೆಂಡಿಗೆ ಆಗ್ತಿತ್ತಂದರೆ ಅದಕ್ಕೆ ನಾವು ಹೆಂಗೆ ಕರಿಬೇಕಂದ್ರೆ ಶ್ರವಣಾತೀತ ಶಬ್ದ. ಸೊ ದಿಸ್ ಇಸ್ ಇದು ಅಲ್ಟ್ರಾಸೋನಿಕ್ ಏನಿದೆಲ್ಲ ಕನ್ನಡದಲ್ಲಿ ಶ್ರವಣಾತೀತ ಶಬ್ದ ಅಂತ ಕರೀತಾರೆ, ಅಥವಾ ಅತಿಗಾಮಿ ಶಬ್ದ ಅಂತ ಕರೀತಾರೆ. ದ ಅಲ್ಟ್ರಾಸೋನಿಕ್ ವೇವ್ಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ರೇಂಜ್ ಆಫ್ 20,000 hertz to 50 crore hertz. See here, in 1 second, how many cycles are formed in ultrasonic waves? 20,000 cycles to 50 crore cycles. So can you imagine that? So these waves are called as ultrasonic waves. So that's why the given options are all are right. So the answer is D is the right answer. ಮೇಲೆ ಎಲ್ಲವೂ ಸರಿ ಇದೆ, ಹೀಗಾಗಿ ಮೇಲೆ ಎಲ್ಲವೂ ಸರಿಯಾಗುತ್ತೆ. ಓಕೆ, ಇದು ಒಂದಾಯಿತು. ಇನ್ನು ಲಾಸ್ಟ್ ಇನ್ನೊಂದು ಮಾತಾಡಿ ನಾವು ಹೋಗೋಣ. ಸೊ ಸೆಕೆಂಡ್ ಏನಪ್ಪ ಅಂದರೆ, ಸೆಕೆಂಡ್ ಕ್ವಶನ್ ಅಂದರೆ ಇಲ್ಲಿದೆ ಅನಿಸ್ತದೆ. ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ, ಈಗ ನಿಮಗೆ ನೋಡ್ತಾ ಇದ್ದೀರಿ ಈಗ, ಆರ್ ಯು ಅಬ್ಸರ್ವಿಂಗ್ ದ ಸೆಕೆಂಡ್ ಕ್ವಶನ್ ಇನ್ ದ ಬೋರ್ಡ್ ಆಲ್ಸೋ? ಓಕೆ, ಸಿ. ಹಾಂ, ಸೆಕೆಂಡ್ ಕ್ವಶನ್ ಇದೆ, ಕೆಳಗಿನವುಗಳಲ್ಲಿ ಯಾವುದು ಧ್ವನಿಯ ಬಗ್ಗೆ ತಪ್ಪಾದ ಹೇಳಿಕೆ ಆಗಿದೆ? ವಿಚ್ ಆಫ್ ದ ಗಿವನ್ ಫಾಲೋವಿಂಗ್ ಈಸ್ ದ ರಾಂಗ್ ಆನ್ಸರ್? ಓಕೆ, ಸೊ ವಾಟ್ ಈಸ್ ದ ಫಸ್ಟ್ ಆಪ್ಷನ್? ಧ್ವನಿಯ ವೇಗವು ಒತ್ತಡದಿಂದ ಸ್ವತಂತ್ರವಾಗಿದೆ. ದ ವೆಲಾಸಿಟಿ ಆಫ್ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆನ್ ಇಟ್ಸ್ ಪ್ರೆಷರ್. ಸೆಕೆಂಡ್ ಆಪ್ಷನ್ ಏನಿದೆ? ಶಬ್ದವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಅದರ ವೇಗ ಮತ್ತು ತರಂಗಾಂತರವು ಬದಲಾಗುತ್ತದೆ. ದ ಸೆಕೆಂಡ್ ಆಪ್ಷನ್ ಈಸ್ ದ ವೆಲಾಸಿಟಿ ಆಫ್ ಸೌಂಡ್ ಚೇಂಜಸ್. ದ ವೆಲಾಸಿಟಿ ಆಫ್ ಸೌಂಡ್ ಚೇಂಜಸ್ and wavelength of the sound changes when the sound waves are moving from one medium to another medium.
ದ ಥರ್ಡ್ ಆಪ್ಷನ್, ಮೂರನೇ ಆಪ್ಷನ್ ಇದ್ರೆ ಆರ್ದ್ರ ಗಾಳಿಯಲ್ಲಿ ಶಬ್ದದ ವೇಗ ಹೆಚ್ಚು. ದ ವೆಲಾಸಿಟಿ ಆಫ್ ಸೌಂಡ್ ಈಸ್ ಮೋರ್ ಇನ್ ಮಾಯ್ಶ್ಚರ್. ಆ್ಯಂಡ್ ಫೋರ್ತ್ ಒನ್ ಈಸ್ ಅನಿಲಗಳಲ್ಲಿ ಧ್ವನಿಯ ವೇಗವು ಗರಿಷ್ಠವಾಗಿದೆ. ದ ವೆಲಾಸಿಟಿ ಆಫ್ ಸೌಂಡ್ ಈಸ್ ಮೋರ್ ಇನ್ ಗ್ಯಾಸಿಯಸ್. ಸೊ ದೀಸ್ ಆರ್ ದ 4 ಆಪ್ಷನ್ಸ್. ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಓಕೆ, ಚೆಕ್ ಮಾಡಿರಿ. ಧ್ವನಿಯ ವೇಗವು ಒತ್ತಡ ಸ್ವತಂತ್ರವಾಗಿದೆ, ಇದನ್ನು ರೈಟ್. ಸಾರಿ, ಇದು ರೈಟ್ ಆನ್ಸರ್. ಧ್ವನಿಯ ವೇಗವು ಏನು ಧ್ವನಿಯ ವೇಗವು ಒತ್ತಡದಿಂದ ಏನಾಗಿದೆ, ಒತ್ತಡ ಸ್ವತಂತ್ರವಾಗಿದೆ. ಇಟ್ ಈಸ್ ಅ ಫ್ರೀ ಫ್ರಮ್ ದ ಆರ್ ಇಟ್ ಈಸ್ ಅ ಇಂಡಿಪೆಂಡೆಂಟ್ ಆನ್ ಇಟ್ಸ್ ಪ್ರೆಷರ್. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಬಟ್ ಸೆಕೆಂಡ್ ಆಪ್ಷನ್ ನೋಡಿರಿ, ಒಂದು ಮಾಧ್ಯಮ ಮತ್ತೊಮ್ಮೆ ಶಬ್ದ ಹೋಗುವಾಗ ಏನಪ್ಪ ಅಂದರೆ ಪ್ರವೇಶಿಸಿದಾಗ ಅದರ ವೇಗ ಮತ್ತು ತರಂಗಾಂತರವು ಬದಲಾಗುತ್ತದೆ. ಓಕೆ, ಇದನ್ನು ಕೂಡ ರೈಟ್ ಆನ್ಸರ್. ಆರ್ದ್ರ ಗಾಳಿಯಲ್ಲಿ ಶಬ್ದದ ವೇಗ ಹೆಚ್ಚು. ದ ವೆಲಾಸಿಟಿ ಆಫ್ ಸೌಂಡ್ ಈಸ್ ಮೋರ್ ಇನ್ ಹ್ಯೂಮಿಡ್ ಏರ್ ದ್ಯಾನ್ ಡ್ರೈ ಏರ್. ಸೊ ಹಾಗಾದ್ರೆ ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಅನಿಲಗಳಲ್ಲಿ ಧ್ವನಿಯ ವೇಗವು ಗರಿಷ್ಠ ಆಗಿದೆ. ಓ ಎಸ್, ದಿಸ್ ಇಸ್ ದ ರಾಂಗ್. ದ ವೆಲಾಸಿಟಿ ಆಫ್ ಸೌಂಡ್ ಈಸ್ ಮೋರ್ ಇನ್ ಗ್ಯಾಸಿಯಸ್. ಓಕೆ, ಬಟ್ ರಿಮೆಂಬರ್ ಒನ್ ಥಿಂಗ್, ದ ವೆಲಾಸಿಟಿ ಆಫ್ ಸೌಂಡ್ ಈಸ್ ಮೋರ್ ಇನ್ ಸಾಲಿಡ್ಸ್. ಮೋರ್ ಇನ್ ಸಾಲಿಡ್ಸ್ ಅಂದರೆ ಶಬ್ದದ ವೇಗ ಅತಿ ಹೆಚ್ಚಾಗಿರುವುದು ಘನದಲ್ಲಿ, ಬಟ್ ಲೆಸ್ ಇನ್ ಲಿಕ್ವಿಡ್ಸ್. ಸ್ವಲ್ಪ ಕಡಿಮೆ ಇರುವುದು ಯಾವುದು? ದ್ರವ ಮಾಧ್ಯಮದಲ್ಲಿ. ಬಟ್ ವೆರಿ ಲೆಸ್ ಇನ್ ಗ್ಯಾಸಿಯಸ್. ಅನಿಲಗಳಲ್ಲಿ ಅಥವಾ ಗಾಳಿಯಲ್ಲಿ ಶಬ್ದದ ವೇಗ ಅತಿ ಕಡಿಮೆ ಇರುತ್ತದೆ. ಇದು ಹೀಗಾಗಿ ಇದು ಏನಾಗ್ತದೆ ಸರ್ ಅಂದರೆ ತಪ್ಪಾದ ಹೇಳಿಕೆದೆ. ಸೊ ವಿಚ್ ಈಸ್ ದ ರಾಂಗ್ ಆನ್ಸರ್ ಹಿ ಆಸ್ಕ್ಡ್. ಸೊ ರಾಂಗ್ ಆನ್ಸರ್ ಇಸ್ ಡಿ ಈಸ್ ದ ರಾಂಗ್ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಆದರೆ ನೆನಪಿರಲಿ. ಈಗ ನಿಮಗೆ ಬರ್ಬೋದು, 2 ನಿಮಿಷ ಹೇಳ್ಬಿಡ್ತೀನಿ ಸರ್, ಒತ್ತಡದಿಂದ ಹೇಗೆ ಸ್ವತಂತ್ರ ಆಗಿದೆ ಅಂತ ಕೇಳಿದ್ರೆ, ನಾನು ನಿಮಗೆ ಇದನ್ನು ಹೇಳಬೇಕಪ್ಪ ಅಂದರೆ ದ ವೆಲಾಸಿಟಿ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ದ ಸಮ್ ಫಿಸಿಕಲ್ ಪ್ಯಾರಾಮೀಟರ್ಸ್. Okay, like the velocity of sound, it depends on the effect of temperature, effect of pressure, and effect of humidity, effect of density, and effect of wind. So I will give the answer in the next video. Okay, ಇಲ್ಲಿ ಶಬ್ದದ ವೇಗ ಕೆಲವು ಭೌತಿಕ ಅಂಶಗಳ ಮೇಲೆ ಅವಲಂಬಿಸಿದೆ. ಅದು ತಾಪದ ಪರಿಣಾಮ ಆಗಿರ್ಬೋದು, ಆಮೇಲೆ ಒತ್ತಡದ ಪರಿಣಾಮ ಆಗಿರ್ಬೋದು, ಆರ್ದ್ರತೆಯ ಪರಿಣಾಮ ಆಗಿರ್ಬೋದು, ಆಮೇಲೆ ಗಾಳಿಯ ಪರಿಣಾಮ ಆಗಿರ್ಬೋದು, ಸಾಂದ್ರತೆ ಪರಿಣಾಮ. ಇವು 5 ಅಂಶಗಳು ತಿಳ್ಕೊಂಡಾಗ ನೀವು ಇದು ಯಾಕಿದು ಅಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ. ಆದರೆ ಒಂದು ನೆನಪಿರಲಿ, ಇಲ್ಲೊಂದು ಸೂತ್ರ ಇದೆ, ವಿ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಒಂದು ಸೂತ್ರ ಇದೆ. So V is the velocity of sound and F is the frequency of the sound, lambda is the wavelength of the sound. Okay, V ಅನ್ನೋದು ಶಬ್ದದ ವೇಗ, F ಅನ್ನೋದು ಆವೃತ್ತಿ ಅಂತ ಹೇಳ್ತದೆ, ಲ್ಯಾಂಬ್ಡಾ ಅನ್ನೋದು ಏನಪ್ಪ ಅಂದರೆ ತರಂಗಾಂತರ ಬಗ್ಗೆ ಹೇಳ್ತದೆ. ಹಾಗಾದರೆ ವೆಲಾಸಿಟಿ ಆಫ್ ಸೌಂಡ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಇಟ್ ಚೇಂಜಸ್ ಇಟ್ಸ್ ವೆಲಾಸಿಟಿ ಆ್ಯಂಡ್ ವೇವ್ಲೆಂತ್. See here, so velocity and wavelength are changes, but F means frequency remains constant. Remember one thing, ಶಬ್ದ ಒಂದು ಮಾಧ್ಯಮ ಮತ್ತೊಂದು ಮಾಧ್ಯಮ ಹೋಗುವಾಗ ಅದರ ವೇಗ ಮತ್ತು ಅದರ ತರಂಗ ದೂರದಲ್ಲಿ ಬದಲಾವಣೆ ಆಗ್ತೈತಿ, ಬಟ್ ಆ ಆವೃತ್ತಿಯಲ್ಲಿ ಯಾವಾಗಲೂ ಏನಾಗ್ತದೆ ಸರ್ ಅಂದರೆ ಸ್ಥಿರವಾಗಿರ್ತೈತಿ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಆರ್ದ್ರ ಗಾಳಿ ಅಂದ್ರೇನು? ಮಾಯ್ಶ್ಚರ್ ಅಂದರೆ ಏನು ಸಪ್ಪ ಅಂದ್ರೆ ದ ಕಾನ್ಸಂಟ್ರೇಷನ್ ಆಫ್ ಏರ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ವಿತ್ ದ ವಾಟರ್, ದಟ್ ಈಸ್ ಕಾಲ್ಡ್ ಆಸ್ ಮಾಯ್ಶ್ಚರ್. ಓಕೆ, ಅದಕ್ಕೆ ನಾವು ಕನ್ನಡದೊಳಗೆ ಆರ್ದ್ರತೆ ಅಂತ ಕರೀತಾರೆ. ಗಾಳಿಯ ಅಣುಗಳಲ್ಲಿ ನೀರು ಬಂದು ಸೇರಿಕೆ ಆದರೆ ಅಲ್ಲಿ ಏನು ಉಂಟಾಗ್ತದೆ ಸರ್? ಆರ್ದ್ರತೆ ಉಂಟಾಗ್ತೈತಿ. ಹೀಗಾಗಿ ಆರ್ದ್ರತೆಯಲ್ಲಿ ಶಬ್ದದ ವೇಗ ಸ್ವಲ್ಪ ಹೆಚ್ಚಿರ್ತೈತಿ. ಓಕೆ, ಆಮೇಲೆ ಯಾಕೆ ಹೆಚ್ಚಿರ್ತದೆ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಯಿಂಟೇ ತೊಗೊಂಡು ನಾನು ಬರ್ತೀನಿ ನಿಮ್ಮ ಮುಂದ್ಗಡೆ. ಓಕೆನಾ? ಸೊ ಮತ್ತೇನಾದರೂ ನನಗೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ತೀರಂದ್ರೆ ಇಲ್ಲಿ ಕೆಳಗಡೆ ನಂಬರ್ ಇದೆ, ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಹೇಳಿದರೆ ಸಾಕು. ಓಕೆ, ಈ ಪಾಯಿಂಟನ್ನು ನಾನು ಮುಂದೆ ತೊಗೊಂಡು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಈ ನಂಬರ್ಗೆ ನನಗೆ ಏನಾದರೂ ಫೀಡ್ಬ್ಯಾಕ್ ಕೊಡ್ತಿರಂದರೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಹೇಳಿದ್ರೆ ಸಾಕು. ಅಲ್ಲಿವರೆಗೆ ನಿಮ್ಗೆ ನಮಸ್ಕಾರ.